ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜನನುಡಿ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ಒಳ್ಳೆಯ ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ. ಸೊ ನೀವು ಹೌಸ್ ವೈಫ್ ಆಗಿರಿ, ಸ್ಟೂಡೆಂಟ್ಸ್ ಆಗಿರಿ ಅಥವಾ ರಿಟೈರ್ಡ್ ಪರ್ಸನ್ಸು ಯಾರು ಕೂಡ ಮಾಡಬಹುದು. ಸೊ ಇದು ಬಂದುಬಿಟ್ಟು ಜಿಯೋ ಕಂಪನಿ. ಸೊ ನೀವೆಲ್ಲ ಜಿಯೋ ಸಿಮ್ಮನ್ನು ಯೂಸ್ ಮಾಡ್ತಾ ಇರ್ತೀರಲ್ವ. ಸೊ ಆ ಒಂದು ಜಿಯೋ ಕಂಪನಿಯಿಂದ ಈಗ ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ. ಸೊ ಕರೆದಿದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ನಿಮಗೆ 30,000 ತನಕ ಸಂಬಳ ಸಿಗಬಹುದು. ಓಕೆನಾ. ಸೊ ಯಾವ ಥರ ಅದು ಸಿಗುತ್ತೆ, ಯಾವ ಥರ ನೀವು ಕೆಲಸ ಮಾಡಬೇಕು, ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು, ಹೇಗೆ ನೀವು ಜಾಬನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ಜಾಬ್ ಮಾಡ್ತೀನಿ ಅಂತ ಹೇಳಿದ್ರೆ ಜಾಬ್ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕನ್ನು ಸೆಂಡ್ ಮಾಡ್ತೀನಿ. ಓಕೆನಾ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲಿಂಕ್ ಅಂತ ಸೆಂಡ್ ಅಂತ ಮಾಡಿದ್ರೆ ಡೈರೆಕ್ಟ್ ಲಿಂಕ್ ಬರುತ್ತೆ. ಓಕೆನಾ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಇದು ಜಿಯೋ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಇರುತ್ತೆ. ಸೊ ಇದು ನೀವು ಮಹಿಳೆಯರು ಮಾತ್ರ ಅಪ್ಲೈ ಮಾಡಬೇಕು. ಓಕೆನಾ. ಸೊ ಎಂಪವರಿಂಗ್ ವುಮೆನ್ ವಿತ್ ನ್ಯೂ ಆಪರ್ಚುನಿಟೀಸ್ ಅಂತ ಹೇಳಿ. ಸೊ ಇಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಅರ್ನ್ ಅಪ್ ಟು 15,000ವರೆಗೂ ಅರ್ನ್ ಮಾಡಬಹುದು. ಅವೈಲೇಬಲ್ ಇನ್ 7,700 ಸಿಟೀಸು, ಥೌಸಂಡ್ಸ್ ಆಫ್ ವುಮೆನ್ ಅಸೋಸಿಯೇಟ್ಸು. ಸೊ ಈ ರೀತಿ ಇರುತ್ತೆ. ಸೊ ಇವಾಗ ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್. ಓಕೆನಾ. ಸೊ ಇದು ಜಾಬ್ ನೇಮ್ ಬಂದು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಹೇಳಿ. ದ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಎಂಪವರ್ಸ್ ವುಮೆನ್ ವಿತ್ ಎ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ವಿತ್ ಎ ಜಸ್ಟ್ ಸ್ಮಾರ್ಟ್ಫೋನು ಆ್ಯಂಡ್ ಕ್ವೈಟ್ ಸ್ಪೇಸ್ ಆ್ಯಂಡ್ ವಿಲ್ಲಿಂಗ್ನೆಸ್ ಎ ಲರ್ನ್. ಓಕೆನಾ. ಸೊ ನೀವು ಒಂದೊಳ್ಳೆಯ ಪ್ಲೇಸಲ್ಲಿ ಕ್ವೈಟಾಗಿ ಕೂತ್ಕೋಬೇಕು. ಕ್ವೈಟಾಗಿ ಕೂತ್ಕೊಂಡ್ಬಿಟ್ಟು ನೀವು ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಇದು ಬಂದು ನೀವು ಗೊತ್ತಿರುತ್ತೆ ಜಿಯೋ ಕಂಪನಿಯಲ್ಲಿ ಯಾವ ಥರ ವರ್ಕು ಅಂತ ಹೇಳಿದ್ರೆ, ಸೊ ನೀವು ಈಗ ಸಿಮ್ ತೊಗೊಂಡಿರ್ತೀರ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ಸಿಮ್ ತೊಗೊಂಡಾಗ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಮಾತಾಡ್ತಿರಲ್ವ. ಸೊ ಅದೇ ಥರ ಇಲ್ಲಿ ಮಹಿಳೆಯರು ವರ್ಕ್ ಮಾಡುವಂಥದ್ದು, ಕಸ್ಟಮರ್ ಕೇರ್ಗೆ ಮಾತಾಡೋದು. ಓಕೆನಾ. ಕಸ್ಟಮರು ನಿಮಗೆ ಕಾಲ್ ಮಾಡ್ತಾರೆ, ಅವರ ಒಂದು ಏನಾದರೂ ಇದ್ದರೆ ಅಂದರೆ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಾಲ್ವ್ ಮಾಡೋದು ನಿಮ್ಮ ಕೆಲಸ. ಓಕೆನಾ. ಸೊ ಇವಾಗ ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ಥರ ಅರ್ನಿಂಗ್ಸ್ ಮಾಡ್ತೀರಾ ಅನ್ನೋದು ನೀವಿಲ್ಲಿ ಕ್ಯಾಲ್ಕುಲೇಟ್ ಸಹಿತ ಮಾಡಬಹುದು. ಸೊ ಅದು ಕೂಡ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಾನು ಸ್ಕ್ರೋಲ್ ಮಾಡ್ತಾಯಿದ್ದೀನಲ್ವ, ಈ ಥರ ಸ್ಕ್ರೋಲ್ ಮಾಡಿದ್ರೆ ನೀವು ಎಷ್ಟವರೆಗೆ ಎಷ್ಟು ಸಂಪಾದನೆ ಮಾಡ್ತೀರಾ ಅನ್ನೋದು ಕೂಡ ತೋರಿಸುತ್ತೆ. ಸೊ ನೋಡಿ ಯಾವ ಥರ ಅಂತ ಹೇಳಿ ನಾನು ಸ್ಕ್ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ವಾಯ್ಸು ನೆಗಡಿ ಆಗಿಬಿಟ್ಟು ಸ್ವಲ್ಪ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೋಡಿ ಈ ಥರ ಇರುತ್ತೆ, ನೀವು ಸ್ಕ್ರೋಲ್ ಮಾಡಿ ನೋಡಬಹುದು. ಓಕೆ. ಇನ್ನು ನೆಕ್ಸ್ಟು ಇದರಲ್ಲಿ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ 5 ಸ್ಟೆಪ್ ಇರುತ್ತೆ. ಓಕೆನಾ. ಫಸ್ಟು ರಿಜಿಸ್ಟ್ರೇಷನ್ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೆಕೆಂಡ್ ಟೇಕ್ ಆ್ಯನ್ ಆನ್ಲೈನ್ ಟೆಸ್ಟು. ಥರ್ಡು ವೆರಿಫೈ ಡಾಕ್ಯುಮೆಂಟ್ಸ್ ಇರುತ್ತೆ. ಫೋರ್ತ್ ಒನ್ ಬಂದುಬಿಟ್ಟು ನಿಮಗೆ ಇನ್ ಡೆಪ್ತ್ ಲರ್ನಿಂಗ್ ಇರುತ್ತೆ. ಸೊ ಫಿಫ್ತ್ ನಿಮಗೆ ಅರ್ನಿಂಗ್ಸ್. ಓಕೆನಾ. ಗೆಟ್ ಸೆಟ್ ಅರ್ನ್. ಓಕೆ. ಸೊ ಈ ರೀತಿ 5 ಸ್ಟೆಪ್ ಇರುತ್ತೆ. ಇದನ್ನು ನೀವು ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವಿಲ್ಲಿ ಸೆಲೆಕ್ಟ್ ಆಗ್ತೀರಾ. ಓಕೆನಾ. ಸೊ ಈಗ ಇಲ್ಲಿ ಆಲ್ರೆಡಿ ಕಸ್ಟಮರು ಕೆಲಸ ಮಾಡಿರೋದು ನೀವು ಇಲ್ಲಿ ನೋಡಬಹುದು, ಅಂದರೆ ಕೆಲಸ ಮಾಡ್ತಿರೋರು. ಓಕೆನಾ. ಅವರು ತಮ್ಮ ರಿವ್ಯೂವನ್ನು ಇಲ್ಲಿ ಹಾಕಿದ್ದಾರೆ, ಅದು ಕೂಡ ನೀವು ಒಂದು ಸಾರಿ ಓದ್ಕೊಳ್ಳಿ. ಓಕೆ. ಸೊ ಇವಾಗ ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಕ್ವಶನ್ಸ್ ಇದೆ, ನೀವು ಅದನ್ನು ಕೂಡ ನೋಡ್ಬೋದು. ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್. ಓಕೆ. ಸೊ ಅಂದರೆ ಏನು, ಸೊ ಅದು ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ಹೂ ಕ್ಯಾನ್ ಅಪ್ಲೈ ಫಾರ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್, ಯಾರೆಲ್ಲ ಅಪ್ಲೈ ಮಾಡಬಹುದು. ಹೌಸ್ ವೈಫು, ರಿಟೈರ್ಡ್ ಪರ್ಸನ್ಸು, ಸ್ಟೂಡೆಂಟ್ಸು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಓಕೆನಾ. ಮತ್ತು ಹೌ ಮಚ್ ವಿಲ್ ಅರ್ನ್ ಆ್ಯಸ್ ಅ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ನಿಮಗೆ ಡೌಟ್ ಇರುತ್ತೆ. ಓಕೆ. ಅದು ಕೂಡ ನೋಡಬಹುದು. ಕ್ಯಾನ್ ಐ ವರ್ಕ್ ಫ್ರಮ್ ಹೋಮ್ ಜಾಬ್ ಹ್ಯಾಸ್ ಅ ಜಿಯೋ ಕಸ್ಟಮರ್ ಅಸೋಸಿಯೇಟ್, ಅದು ಕೂಡ ಇರ್ಬೋದು. ಆ್ಯಸ್ ಅ ಜಿಯೋ ಕಸ್ಟಮರ್ ಅಸೋಸಿಯೇಟ್ ವಿಲ್ ಹ್ಯಾವ್ ಅ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಅದನ್ನು ಇಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಓಕೆನಾ. ಸೊ ನಿಮ್ಮ ಡೌಟ್ಸು ಕ್ಲಿಯರ್ ಆದಮೇಲೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಓಕೆನಾ. ಮೇಲಿಂದ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದ್ರಿ ಅಂದರೆ ನಿಮಗಿಲ್ಲಿ ಪೇಜ್ ಓಪನ್ ಆಗುತ್ತೆ, ನೋಡಬಹುದು.
ಸೊ ನಾವು ಫಸ್ಟ್ ಸ್ಟೆಪ್ ಆವಾಗಲೇ ಹೇಳಿದ್ವಲ್ವ. ಸೊ ಇಲ್ಲಿ ನೋಡಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ನೌ ಅಂತ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕು, ಓಕೆನಾ. ಸೊ ನಿಮ್ಮ ನೇಮ್, ಮಿಡ್ಲ್ ನೇಮ್, ಆಮೇಲೆ ಮೊಬೈಲ್ ನಂಬರ್, ಮಸ್ಟ್ ಆ್ಯಂಡ್ ಶುಡ್ಡು ವಾಟ್ಸಪ್ ನಂಬರ್ ಕೊಡಿ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ, ಇಂಪಾರ್ಟೆಂಟ್ ಇದೆ, ಓಕೆನಾ. ವಿಡಿಯೋ ಕೊನೆವರೆಗೂ ನೋಡಿ. ಅದಾದಮೇಲೆ ಡೇಟ್ ಆಫ್ ಬರ್ತು. ಸೊ ನೆಕ್ಸ್ಟ್ ನಿಮಗೆ ಜೆಂಡರು ಅಂದರೆ ಮೇಲಾ ಫೀಮೇಲಾ, ಸೊ ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಲೆಕ್ಟ್ ಅಕ್ಯುಪೇಷನ್, ಸ್ಟೂಡೆಂಟ್ಸ್ ಇದ್ದೀರಾ, ಹೌಸ್ ವೈಫ್ ಇದ್ದೀರಾ, ಸ್ಯಾಲರಿಡಿ ಎಂಪ್ಲಾಯ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ ಇದ್ದೀರಾ, ಯಾವುದಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನಿವಾಗ ಹೌಸ್ ವೈಫನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಯಾವುದು ಅನ್ವಯಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಕೆಳಗಡೆ ಏನು ಕ್ಯಾಪ್ಚಾ ಕೊಟ್ಟಿದ್ದಾರೆ ನೋಡಿ, ನಿಮ್ಮದು ಫಸ್ಟ್ ಪಿನ್ ಕೋಡ್ ಹಾಕಿ, ಪಿನ್ ಕೋಡ್ ಹಾಕಿದ್ಮೇಲೆ ಕ್ಯಾಪ್ಚಾ ಕೊಟ್ಟಿರೋದನ್ನು ಹಾಕಬೇಕು, F8Y8C, ಓಕೆ. ಇದನ್ನು ಕ್ಯಾಪ್ಚಾ ಟೈಪ್ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ನೀವು ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ರಿಜಿಸ್ಟರ್ ಆಗುತ್ತೆ. ಸೊ ನಾನು ಆವಾಗಲೇ ಯಾಕೆ ವಾಟ್ಸಪ್ ನಂಬರ್ ಕೊಡಬೇಕು ಅಂತ ಹೇಳಿದ್ನಲ್ವ, ಸೊ ಇದಕ್ಕೇ. ಸೊ ನೀವು ವಾಟ್ಸಪ್ ನಂಬರ್ ಕೊಟ್ಟಿರ್ತೀರಲ್ವ, ಸೊ ಅಲ್ಲಿ ರಿಜಿಸ್ಟರ್ ಆದ ತಕ್ಷಣ ಡೈರೆಕ್ಟ್ ನಿಮಗೆ ಈ ರೀತಿ ಪೇಜು ಬರುತ್ತೆ, ಡೈರೆಕ್ಟ್ ವಾಟ್ಸಪ್ ಲಿಂಕ್ ಓಪನ್ ಆಗುತ್ತೆ. ಸೊ ಓಪನ್ ಆದ ತಕ್ಷಣ ನಿಮಗೆ BCom ಅಂತ ಹೇಳಿ, BCom ಅಂತ ಹೇಳಿ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಅದನ್ನು ನೀವು ಅವ್ರಿಗೆ ಸೆಂಡ್ ಮಾಡಬೇಕು. ಸೆಂಡ್ ಮಾಡಿದ ತಕ್ಷಣ ಅವ್ರು ನಿಮಗೆ ಕ್ವಶನ್ ಕೇಳ್ತಾರೆ, ಫಾರ್ ಎನಿ ಸಪೋರ್ಟ್ ರಿಕ್ವೆಸ್ಟ್ ಕಾಂಟ್ಯಾಕ್ಟ್ ಟು GCM ಮತ್ತು GCA ಅಂತ ಹೇಳ್ತಾರೆ. ಸೊ ಆವಾಗ ನೀವು ಹಾಯ್ ಅಂತ ಹೇಳಿ ಅವ್ರಿಗೆ ಕಳಿಸ್ಬೇಕು. ಆವಾಗ ಅದು ಕೇಳುತ್ತೆ, ಆರ್ ಯು ಎ ಕಸ್ಟಮರ್ ಅಸೋಸಿಯೇಟ್ ಅಂತ, ನೋ ಅಂತ ಹೇಳಬೇಕು. ಡು ಯು ವಾಂಟ್ ಟು ಬಿಕಮ್ ಎ GC ಅಂತ ಕೇಳ್ತಾರೆ, ಹೌದು ಎಸ್ ಅನ್ನಬೇಕು. ಸೊ ಅದಾದಮೇಲೆ ನಿಮಗೆ ನೋಡಿ ಇಲ್ಲಿ ಒಂದು ಅಪ್ಲಿಕೇಶನ್ ಲಿಂಕನ್ನು ಕಳಿಸ್ತಾರೆ, ಓಕೆನಾ. ಸೊ ನಾವು ಇವಾಗ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಕೇರಲ್ಲಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದೀವಿ ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ. ಸೊ ಆವಾಗ ನಿಮಗೆ ಅವರು ಒಂದು ಲಿಂಕ್ ಕಳಿಸ್ತಾರೆ. ಈ ಲಿಂಕಲ್ಲಿ ನೀವು ನೋಡಬಹುದು, ಅರ್ನ್ ವಿತ್ ಜಿಯೋ ವಿತೌಟ್ ಸ್ಟೆಪ್ಪಿಂಗ್ ಔಟ್ ಹೋಮ್, ಅಂದರೆ ಆನ್ಲೈನ್ ಫೀಮೇಲ್ ಕ್ಯಾಂಡಿಡೇಟ್ಸು, ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ, ಫ್ಲೆಕ್ಸಿಬಲ್ ಅರ್ನಿಂಗ್ಸು, ಅರ್ನ್ ಅಪ್ ಟು 15,000 ಎವ್ರಿ ಮಂತ್, ಕ್ಲಿಕ್ ಆನ್ ದಿ ಬಿಲೋ ಬಟನ್ ಅಂತ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡಬಹುದು. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋನ ಕಳಿಸ್ತಾರೆ. ಆ ವಿಡಿಯೋ 9 ನಿಮಿಷದ್ದಿರುತ್ತೆ. ನೀವೇನಾದರೂ ಫ್ರೀ ಆಗಿದ್ದರೆ ಆ ವಿಡಿಯೋ ನೋಡಿಕೊಂಡು ಅದಾದಮೇಲೆ ಅಪ್ಲೈ ಮಾಡಿ. ಇಲ್ಲ ಡೈರೆಕ್ಟ್ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೊ ಒಂದು ಸಾರಿ ಫ್ರೀಯಾಗಿ ಆ ವಿಡಿಯೋ ನೋಡಿಕೊಂಡು ಅದಾದಮೇಲೆ ಅಪ್ಲೈ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯದೇ, ಓಕೆನಾ. ಸೊ ನೋಡಿ ಇಲ್ಲಿ ಈಗ ನಾನು ಯಾವ ಥರ ಅಪ್ಲೈ ಮಾಡೋದು, ಯಾವ ಥರ ಜಾಬು ಅಂತ ಹೇಳಿಬಿಟ್ಟು ತಿಳಿಸ್ತೀನಿ. ಸೊ ಫಸ್ಟು ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ನೀವೇನು ಮಾಡಿ, ಫಸ್ಟು ಒಂದು ಸಾರಿ ಕೂತ್ಕೊಂಡು ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ. ಅದಾದಮೇಲೆ ನಿಮ್ಗೆ ಇಷ್ಟ ಇತ್ತು, ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗಿದೆ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿ, ಓಕೆನಾ. ಅಪ್ಲೈ ಮಾಡೋ ಪ್ರೊಸೆಸನ್ನು ಫಸ್ಟು ನೋಡ್ಕೊಳ್ಳಿ, ಅದಾದಮೇಲೆ ಅಪ್ಲೈ ಮಾಡಿ. ಸೊ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ. ಕೆರಿಯರ್ಸು ಇದು ಬಂದ್ಬಿಟ್ಟು ಓನ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಆಗಿರುತ್ತೆ, ಫ್ರೀಲ್ಯಾನ್ಸ್ ಜಾಬ್ ಆಗಿರುತ್ತೆ ನೋಡಿ. ಇಷ್ಟೊಂದು ಜಾಬ್ಗಳಿದೆ. ಸೊ ಇದರಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ, ಓಕೆನಾ. ಸೊ ಇವಾಗ ಯಾವ ಥರ ಅಂತ ಹೇಳಿ ತಿಳಿಸ್ಕೊಡ್ತೀನಿ, ಓಕೆ. ಸೊ ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಓಕೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಬ್ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ಲಿಂಕ್ ಬರುತ್ತೆ, ಓಕೆ. ಸೊ ಇಲ್ಲಿ ನೋಡಬಹುದು ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂತ ಹೇಳಿದ್ರೆ, ಕಾಲ್ ಜಿಯೋ ಕಸ್ಟಮರ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಅಬೌಟ್ ಜಿಯೋಸ್ ರೀಚಾರ್ಜಸ್, ಅಂದರೆ ರೀಚಾರ್ಜ್ ಬಗ್ಗೆ ನೀವು ಕಸ್ಟಮರ್ಸ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಮತ್ತು ಕಸ್ಟಮರ್ಸ್ ಏನಾದರೂ ಕಂಪ್ಲೇಂಟ್ ಇತ್ತು ಅಂತ ಹೇಳಿದ್ರೆ ರೀಚಾರ್ಜ್ ಬಗ್ಗೆ ಆಗಿರ್ಬೋದು ಅಥವಾ ಸಿಮ್ ಬಗ್ಗೆ ಆಗಿರ್ಬೋದು, ಅದನ್ನು ನೀವು ಸಾಲ್ವ್ ಮಾಡೋಕ್ಕೆ ನಿಮಗೆ ಬರಬೇಕು. ಸೊ ಈ ರೀತಿ ಸಿಮ್ ಬಗ್ಗೆ ಯಾವುದೇ ಒಂದು ಅವ್ರಿಗೆ ತೊಂದರೆ ಇದ್ದರೂ ಕೂಡ ನೀವು ಅದನ್ನು ಕ್ಲಿಯರ್ ಮಾಡುವಂಥ ಕೆಪಾಸಿಟಿ ನಿಮಗೆ ಇರಬೇಕು, ಓಕೆನಾ. ಸೊ ಅದೇ ನಿಮ್ಮ ಕೆಲಸ ಆಗಿರುತ್ತೆ, ನೀವು ಚೆನ್ನಾಗಿ ರೆಸ್ಪಾನ್ಸ್ ಮಾಡಬೇಕು, ಓಕೆ. ಸೊ ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ 10ನೇ ಕ್ಲಾಸ್ ಪಾಸ್ ಆಗಿರಬೇಕು ಅಥವಾ ಸೆಕೆಂಡ್ PUC ಆಗಿರಬೇಕು, ಯಾವುದಾದ್ರೂ ಒಂದಾದರೂ ಪರವಾಗಿಲ್ಲ. ಸೊ ನಾವು ಅಪ್ಲೈ ಮಾಡ್ತೀವಿ ಅಂದರೆ ಮಾಡಬಹುದು, ಓಕೆನಾ. ಸೊ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಫ್ರೆಷರ್ ಕೇಳಿದ್ದಾರೆ, ಮತ್ತು ಸ್ಕಿಲ್ ಬಂದ್ಬಿಟ್ಟು ನಿಮಗೆ ಬೇಸಿಕ್ ನಾಲೆಜ್ ಆಫ್ ರೀಡಿಂಗು ಮತ್ತು ರೈಟಿಂಗು ಬರಬೇಕು ಅಂತ ಹೇಳಿದ್ದಾರೆ, ಓದಲಿಕ್ಕೆ ಬರೀಲಿಕ್ಕೆ. ಮತ್ತು ಸ್ಮಾರ್ಟ್ಫೋನ್ ಯೂಸೇಜ್ ಅಂದರೆ ನಿಮಗೆ ಫೋನನ್ನು ಯೂಸ್ ಮಾಡೋಕ್ಕೆ ಬರಬೇಕು, ಓಕೆ.
ದೆನ್ ಅದಾದಮೇಲೆ ಸೇಲ್ಸ್ ಆ್ಯಂಡ್ ಕಸ್ಟಮರ್ಸ್ ಹ್ಯಾಂಡಲಿಂಗ್ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಎಬಿಲಿಟಿ ಇರಬೇಕು ಕಸ್ಟಮರ್ಸ್ನ ಯಾವ ಥರ ಅಟ್ರ್ಯಾಕ್ಟ್ ಮಾಡಬೇಕು, ಯಾವ ಥರ ಮಾತಾಡಬೇಕು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಒಂದು ಕಸ್ಟಮರ್ ಏನಾದರೂ ನಿಮ್ಮ ಸಿಮ್ ತಗೊಂಡು ನೆಕ್ಸ್ಟ್ ನಾವು ಪೋರ್ಟ್ ಹಾಕ್ತೀವಿ ಅಂತ ಹೇಳಿ ನಿಮಗೆ ಫೋನ್ ಮಾಡ್ತಾರೆ. ಸೊ ಆವಾಗ ನೀವು ಅವ್ರಿಗೆ ಕಾಲ್ ಮಾಡ್ತಿರಲ್ವ, ಮಾತಾಡ್ತಿರ್ತೀರಲ್ವ, ಕಸ್ಟಮರ್ನ ಹೋಲಿಸ್ಕೋಬೇಕು. ಅಂದರೆ ಯಾವ ಥರ ಅಂತ ಹೇಳಿದ್ರೆ ಮನ ಹೋಲಿಸ್ಬೇಕು. ನೀವು ನಮ್ಮದು ಸಿಮ್ ತಗೊಳ್ಳಿ ಈ ಥರ ಅಂತ ಹೇಳಿ ಅವ್ರಿಗೆ ಮನವೊಲಿಸುವಂಥ ಕೆಪಾಸಿಟಿ ನಿಮಗೆ ಇರಬೇಕು ಅಂತ ಹೇಳ್ತಾರೆ. ಓಕೆನಾ. ಸೊ ಈ ರೀತಿ ಸ್ಕಿಲ್ಸು ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಅಪ್ಲೈ ಮಾಡಿ, ಈ ಜಾಬು ಸಿಕ್ಕೇ ಸಿಗುತ್ತೆ. ಓಕೆ. ಸೊ ಮತ್ತು ಯಾವ ಥರ ಅಂತ ಹೇಳಿದ್ರೆ, ಈಗ ಕಸ್ಟಮರ್ಸು ಅವ್ರ ಹತ್ರ ಆಲ್ರೆಡಿ ಇರ್ತಾರೆ ಮತ್ತು ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಬರ್ತಾ ಇರಬೇಕು. ನಿಮ್ಮ ಊರಿನ ಲೋಕಲ್ ಲ್ಯಾಂಗ್ವೇಜ್ ಬರಬೇಕು. ಸೊ ನಿಮ್ಮ ಊರಲ್ಲಿ ಯಾವ ಭಾಷೆ ಮಾತಾಡ್ತಾರಲ್ವ, ಸೊ ಆ ಒಂದು ಲೋಕಲ್ ಭಾಷೆ ನಿಮಗೆ ಬರಬೇಕು ಅಂತ ಕೂಡ ಹೇಳಿದ್ದಾರೆ. ಓಕೆ. ಸೊ ಇವಾಗ ಇಷ್ಟೆಲ್ಲ ಎಬಿಲಿಟಿ ನಿಮ್ಮ ಹತ್ರ ಇದೆ ಅನ್ನೋದಾದರೆ ನೀವು ಅಪ್ಲೈ ಮಾಡಬಹುದು. ಓಕೆ. ಸೊ ನೀವು ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಅಪ್ಲೈ ನೌ ಅಂತ ಇದೆಯಲ್ವ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ, ನಾವು ಇದಕ್ಕೆಲ್ಲ ಈ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡಿದ್ದೀವಿ, ನಮ್ಮ ಕ್ವಾಲಿಫಿಕೇಷನ್ನು ಕೂಡ ಇದಕ್ಕೆ ತಕ್ಕಾಗೆ ಇದೆ ಅನ್ನೋರಾದರೆ ನೀವು ಅಪ್ಲೈ ಮಾಡಬಹುದು. ಓಕೆ. ಸೊ ಇವಾಗ ತೋರಿಸ್ತೀನಿ ನೋಡಿ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ. ಸೊ ಅದನ್ನು ನೀವು ಇಲ್ಲಿ ಹಾಕಬೇಕು. ಆಲ್ರೆಡಿ ಲಾಗಿನ್ ಇದ್ದರೆ ಲಾಗಿನ್ ಕೊಡಿ, ಇಲ್ಲ ಅಂದರೆ ನ್ಯೂ ಯೂಸರ್ ಆಗಿದ್ದರೆ ನೀವು ನ್ಯೂ ಯೂಸರ್ ಅಂತ ಕೊಡಿ. ನ್ಯೂ ಯೂಸರ್ ಅಂತ ಕೊಟ್ಬಿಟ್ಟು ನಿಮ್ಮ ಡೀಟೇಲ್ ಕೇಳುತ್ತೆ ಅಲ್ಲಿ. ಓಕೆನಾ. ಸೊ ಯಾವ ಥರ ಡೀಟೇಲ್ ಅಂತ ಹೇಳಿದ್ರೆ, ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಿಲ್ಲಿ. ಓಕೆ. ಇಮೇಲು, ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು, ಅಬೌಟ್ ಯು, ಫಸ್ಟ್ ನೇಮು, ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತು ಮತ್ತು ಕಂಟ್ರಿ ಆಲ್ರೆಡಿ ತೊಗೊಂಡಿರುತ್ತೆ ಇಂಡಿಯಾ ಅಂತ. ನೆಕ್ಸ್ಟು ಅಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾ ಕೊಟ್ಟು ನೀವು ಕನ್ಫರ್ಮ್ ಮಾಡಬೇಕು. ಸೊ ಆವಾಗ ನಿಮಗೆ ಅಲ್ಲಿ ಜಾಬ್ದು ಪೇಜು ಓಪನ್ ಆಗುತ್ತೆ. ಓಕೆನಾ. ಸೊ ನೀವು ಆವಾಗ ಸ್ಟೆಪ್ ಬೈ ಸ್ಟೆಪ್ಪು ಅಪ್ಲೈ ಮಾಡ್ಕೊತಾ ಹೋಗಿ. ಓಕೆ. ಒಂದು ಪೇಜ್ ಆದ ತಕ್ಷಣ ನಿಮಗೆ ಒಂದು ಪೇಜ್ ನೆಕ್ಸ್ಟ್ ಬರ್ತಾನೆ ಇರುತ್ತೆ. ಸೊ ನೀವಲ್ಲಿ ಅಪ್ಲೈ ಮಾಡಿ. ಓಕೆ. ಸೊ ಇನ್ ಕೇಸ್ ಅಪ್ಲೈ ಮಾಡೋ ಪ್ರೊಸೀಜರ್ ಗೊತ್ತಾಗಿಲ್ಲ, ನಿಮಗೆ ಇಷ್ಟು ಹೇಳ್ಕೊಟ್ರು ಇನ್ನೂ ಮುಂದಿನ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕೂಡ ನಾನು ಡೀಟೇಲಾಗಿ ಹೇಳ್ತೀನಿ. ಓಕೆನಾ. ಸೊ ಇವಾಗ ಇಷ್ಟ ಮೇಲೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡು ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಇನ್ ಕೇಸ್ ನಿಮ್ಗೆ ಬರಲ್ಲ ಅನ್ನೋದಾದರೆ ಕಮೆಂಟ್ ಮಾಡಿ. ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಈ ವಿಡಿಯೋನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ತುಂಬ ಒಳ್ಳೆಯ ಜಾಬ್ ಇದೆ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಒಳ್ಳೆಯ ವಿಡಿಯೋ ನಿಮಗೆ ಸಪೋರ್ಟ್ ಆಗೋ ಥರ, ನಿಮಗೆ ಯೂಸ್ ಆಗೋ ಥರ ವಿಡಿಯೋಗಳನ್ನು ಮಾಡ್ತೀನಿ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಇವತ್ತು ಸ್ವಲ್ಪ ಗಂಟಲು ನೋವು ಬಂದಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.